ಎಲ್ರಿಗೂ ಶುಭ ಮುಂಜಾನೆ. ನಾವು ಭಾಳ ದಿನದ ನಂತರ SMS ಅಗ್ರಿಕೋ ಚಾನಲ್ಗೆ ಒಂದು ಹೊಸ ವಿಡಿಯೋ ತರ್ತಿದ್ದೀವಿ. ಆ ವಿಡಿಯೋ ಏನಪ್ಪ ಅಂದ್ರೆ ನಾವು ಟೂರ್ಗೆ ಹೊಂಟೀವಿ. ಟೂರ್ಗೆ ಎಲ್ಲಿ ಹೊಂಟೀವಿ ಅಂತ ಇನ್ನೂ ಗೊತ್ತಿಲ್ಲ. ಬೆಳಗ್ಗೆನೇ ರೆಡಿಯಾಗಿ ಡಿಸೈಡ್ ಮಾಡ್ಬೇಕು. ಇನ್ನು ಹೋಗ್ತಾ ದಾರಿಯಲ್ಲಿ ಡಿಸೈಡ್ ಮಾಡ್ತೀವಿ. ಚಿಕ್ಕಮಂಗ್ಳೂರಿಗೆ ಹೋಗೋದಂತ ಪಕ್ಕ. ಅಲ್ಲಿ ಹೋಗೋವರೆಗೂ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಕಾದು ನೋಡೋಣ. ಕೊನೆ ತನಕ ನಮ್ಮ ಜೊತೆಯಾಗಿರಿ. ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತೀವಿ. ಬೆಳಗ್ಗೆನೆ ಅಲ್ಲಿಂದ ಬರ್ಬೇಕಾದ್ರೆ ಯಾವ ಊರಿಂದ ಗೊತ್ತಿದ್ದಿಲ್ಲ. ಬಟ್ ಬರ್ತಾ ಇಲ್ಲಿ ಬಂದಾಗ ಗೊತ್ತಾಯ್ತು ಹಾಸನದಲ್ಲಿ ಒಳ್ಳೆ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಸ್ಥಳಗಳದಾವ ಅಂತಂದು. ಬೇಲೂರು ಹಳೆಬೀಡಿಗೆ ಹೋಗಿ ಬರೋಣ ಬನ್ನಿ. ಹಾಸನ ವೆಲ್ಕಮ್ ಟು ಹಾಸನ. ಅವ್ರು ಈ ಕೈ ಇಟ್ಕೊಂಡು ನೋಡ. ಆಮೇಲೆ ನೀ ಬಾರ್ಸಿ ನೀನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಲೇ ಏನ್ ಹೆಚ್ಚ ಕುಂತೀನಿ. ಕನ್ನಡ ನಾಡಿನ ನತ್ತು ರತ್ನ ಕೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಕನ್ನಡಿಗರೆಲ್ಲರೂ ಈ ಸಾಂಗ್ ಕೇಳಿರಿ ಅನ್ಕೊಂತೀನಿ. ಆ ಥರ ಅದೇ ಸಾಂಗ್ನ ಮೂಲ ಹುಡ್ಕೊಂಡು ಬರೀ ಕೇಳಕ್ಕಲ್ಲ, ಆ ಕಥೆನ ನೋಡೋಕ, ಆ ಸಂಸ್ಕೃತಿನ ನೋಡೋಕ, ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ ನಾವು ಇಲ್ಲಿದ್ದೀವಿ. ಹೊಯ್ಸಳರ ರಾಜಧಾನಿ ಆದಂಥ ದ್ವಾರ ಸಮುದ್ರದ ಒಂದು ಭಾಗವಾದಂಥ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂಥ ಬೇಲೂರಿನಲ್ಲಿ ನಾವಿದ್ದೇವೆ. ಈ ಬೇಲೂರಿನ ಶಿಲ್ಪಕಲೆ, ವಾಸ್ತುಶಿಲ್ಪ ಎಂಥವರನ್ನು ಬೆಚ್ಚಿ ಬೀಳಿಸುತ್ತದೆ. ಒಂದು ಪ್ರವಾಸಿಗರನ್ನು ಸೆಳೆಯುವಂಥ ಆಕರ್ಷಕ ಮನಮೋಹಕ ಸ್ಥಳವಾಗಿದೆ ಇದು. ಆ ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿ ಏನಪ್ಪ ಅಂದ್ರೆ 3D ಇಮೇಜಿಂಗ್ ಕೆತ್ತಾರೆ. ಇಲ್ಲಿ ನೋಡ್ಬೋದು 3D ಇಮೇಜಿಂಗ್ ಈ ಥರ ಗ್ಯಾಪ್ ಕೊಡ್ತಾರೆ. ಈ ಥರ ಯಾವುದೇ ಬದ್ದಿ ವಾಸ್ತುಶಿಲ್ಪದಲ್ಲಿ ಕಾಣೋದಿಲ್ಲ. ಅಷ್ಟು ಒಂದು ವಿಶಿಷ್ಟವಾಗಿ ಕೆತ್ತಾರ. ಅಲ್ಲಿ ಕಾಣುತ್ತಲ್ಲ, ಇಲ್ಲಿ ದರ್ಪಣ ಸುಂದರಿ. ಇದು ಒಂದು ಈ ದೇವಸ್ಥಾನದ ವಿಶೇಷತೆ. ಚೆನ್ನಕೇಶವ ದೇವಸ್ಥಾನ ಮೂಲತಃ ವಿಷ್ಣು ದೇವರಿಗೆ ಸಮರ್ಪಿತವಾದದ್ದು. ಚೆನ್ನಕೇಶವ ಅಂದರೆ ಚೆನ್ನ ಅಂದರೆ ಸುಂದರ, ಕೇಶವ ಅಂದರೆ ವಿಷ್ಣು ದೇವರನ್ನು ಸೂಚಿಸುವಂಥ ಒಂದು ದೇವಸ್ಥಾನವಾಗಿದೆ. ಅತ್ಯದ್ಭುತವಾಗಿ ಒಂದು ಕಲಾಶಿಲ್ಪವನ್ನು, ವಾಸ್ತುಶಿಲ್ಪವನ್ನು ರೂಪಿಸುವಂಥ ಆಗಿನ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ದೊರೆಯಾದಂಥ ವಿಷ್ಣುವರ್ಧನನು, ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನನು ಈ ದೇವಾಲಯವನ್ನು ಕ್ರಿಸ್ತಕ 12ನೇ ಶತಮಾನದಲ್ಲಿ ನಿರ್ಮಿಸಿರುತ್ತಾನೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಈ ಚೆನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನ್ ಅವರು ಕ್ರಿಸ್ತಶಕ 1117 ಅಂದರೆ 11ನೇ ಶತಮಾನದಲ್ಲಿ ಅವರ ಈ ಟೆಂಪಲ್ನ ಕಟ್ಟಿಸ್ತಾರೆ. ಇದಕ್ಕೆ ಟೋಟಲ್ 100 ವರ್ಷ ಇದನ್ನು ಕಟ್ಸೋದಕ್ಕೆ ಟೈಮ್ ತೊಗೊತಾರೆ. ಇದನ್ನು ಕಂಪ್ಲೀಟ್ ಮಾಡಿದ್ರು 3ನೇ ಬಳ್ಳಾಳ 13ನೇ ಶತಮಾನದಾಗ ಇದನ್ನು ಕಂಪ್ಲೀಟ್ ಮಾಡ್ತಾರೆ. ಈ ಚೆನ್ನಕೇಶವ ದೇವಾಲಯವನ್ನು ಕಟ್ಟೋದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಚೋಳರ ಜೊತೆ ಯುದ್ಧದಲ್ಲಿ ಗೆದ್ದಂಥ ವಿಷ್ಣುವರ್ಧನನು ಅದರ ಒಂದು ವಿಜಯದ ಗುರುತಿಗಾಗಿ ಈ ಚೆನ್ನಕೇಶವ ಟೆಂಪಲ್ನ ಕಟ್ಟುತ್ತಾನೆ. ಇಲ್ಲಿ ನೀವು ಒಂದು ಮೂರ್ತಿ ನೋಡಬಹುದು. ಈ ಮೂರ್ತಿಯನ್ನ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆ ಆದಂಥ ಸ್ಥಳ ಈ ಮೂರ್ತಿಯಲ್ಲಿರುವಂಥದ್ದು. ಈ ಮೂರ್ತಿಯಿಂದ ಒಂದು ಕಥೆ ಐತಿ. ಅದು ಕಥೆ ಏನಪ್ಪ ಅಂತಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಹುಲಿಗೆರೆ ತಾಲೂಕಿನ ಅಂಗಡಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಅರ್ಚಕರು, ಅವರು ಸಳನ ಗುರು, ಅವರು ಧ್ಯಾನದಲ್ಲಿರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಹುಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ಮೊದಲ ಕಾಡು ಪ್ರದೇಶ ಆಗಿರುತ್ತೆ. ಆ ಟೈಮ್ನಾಗ ಹುಲಿ ಬಂದ ತಕ್ಷಣ ಅಲ್ಲೇ ಸಳ ಅಲ್ಲೇ ನಿಂತಿರ್ತಾನೆ. ಇನ್ನೇನು ಅವನು ಗುಡಿಗೆ ಧ್ಯಾನಕ್ಕಂತ ಬರ್ತಿರ್ತಾನೆ. ಗುರು ಅದನ್ನ ನೋಡಿಬಿಟ್ಲೆ ಅದು ಹುಲಿ ಬರ್ತಿರೋದನ್ನ ನೋಡಿ ಅವ್ರ ಹತ್ರ ಒಂದು ಆಯುಧ ಇರ್ತಾನೆ. ಆ ಆಯುಧವನ್ನು ಸಳನ ಹತ್ರ ಹೋಗೋದು ಹೊಯ್ಸಳ ಅಂತಾರೆ ಅವರು. ಅದಕ್ಕೆ ಸಳ ಅದನ್ನು ಹೊಯ್ತಾನೆ, ಅದು ಹೊಯ್ಸಳ ರಾಜಧಾನಿಯನ್ನು ಇವ್ರು ಸ್ಥಾಪನೆ ಮಾಡ್ತಾರೆ. ಅವ್ರು ಸಳ ಅದನ್ನಲ್ಲ, ಅವ್ನು ಹುಲಿಯನ್ನು ಕೊಲ್ಲುತ್ತಿರುವಂಥ ಆ ಸಂದರ್ಭವನ್ನು, ಆ ಕ್ಷಣವನ್ನೇ ಇವರು ಅದನ್ನೇ ಲಾಂಛನವನ್ನಾಗಿ ಮಾಡ್ಕೊತಾರೆ ಆ ರಾಜಧಾನಿಗೆ.
ಏನೆಲ್ಲ ಕೆತ್ತಿರಪ್ಪ ಅಂತಂದ್ರೆ ಇದನ್ನ ಕಲ್ಲಲ್ಲಿ ಇದು ಮಾಡಿದಾರೋ ಅಥವಾ ಏನಾದರೂ ಪ್ಲಾಸ್ಟಿಕ್ ಕಟ್ಟಿಗೆ ಏನಾದರೂ ಉಪಯೋಗಿಸಿದಾರೋ ಅಂತ ಅನ್ಸುತ್ತೆ. ಅಷ್ಟು ಡೀಟೇಲ್ ಆಗಿ ಈ ಕಂಬನ ಕೆತ್ತಿದ್ದಾರೆ. ಇಲ್ಲಿರೋಂಥ 48 ಕಂಬಗಳ ಟೋಟಲ್ ಆಗಿ 48 ಕಂಬಗಳು ಒಂದೊಂದು ವಿಶೇಷತೆ ಹೇಳ್ತಾವೆ. ಇನ್ನು ಈ ಪ್ರದೇಶದ ಮೇಲೆ ಈ ಗುಡಿ ಮೇಲೆ ಡೆಲ್ಲಿ ಸುಲ್ತಾನ್ರು 2 ಬಾರಿ ದಾಳಿ ಮಾಡ್ಯಾರ. ದಾಳಿ ಮಾಡಿಲ್ಲ ಅಂತಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಎಷ್ಟೋ ಅವಶೇಷಗಳಾಗಿ ಹೋಗ್ಬಿಟ್ಟಾವೆ, ಎಷ್ಟೋ ಇದರ ಕುರುಹುಗಳು ಕಾಣದೆ ಹೋಗ್ಬಿಟ್ಟಾವೆ. ನೋಡ್ರಿ ಇಲ್ಲಿ ಇಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದಾರಲ್ಲ. ಈ ಕಾರ್ವಿಂಗ್ ಮಾಡೋಕೆ ಕಲ್ಲುನ ಅಷ್ಟು ಸಪೋರ್ಟಿವಾಗಿರ್ಬೇಕು. ಇದರ ಕಾರ್ವಿಂಗ್ ಮಾಡೋಂಥ ಕಲ್ಲು ಈ ಕಲ್ಲಿಂದ ಮಾಡಿರಪ್ಪ ಅಂದ್ರೆ ಸೋಪ್ ಇದು ಸ್ಟೋನ್ ಅಂತಂದು ಇದು ಭೂಮಿಯಿಂದ ತೆಗೆದಾಗ ತುಂಬ ಮೃದುವಾಗಿರ್ತದಂತ. ಕೆತ್ತುವಾಗ ಭಾಳಷ್ಟು ಅವರಿಗೆ ಸಹಾಯವಾಗಿ ಈಸಿಯಾಗಿ ಕೆತ್ತಬೋದಂತ. ಅದಾಗಿಂದ ಈ ಗಾಳಿಗೆ ಮತ್ತು ನೀರಿಗೆ ಮತ್ತು ಬಿಸಿಲಿಗೆ ಬಿದ್ದಂಗೆಲ್ಲ ಕ್ಲೈಮೇಟ್ ಚೇಂಜ್ ಆದಂಗೆಲ್ಲ ಅವು ತುಂಬ ಹಾರ್ಡಾಗಿ ಬದಲಾವಣೆ ಆಗುತ್ತಂತ, ಗಟ್ಟಿ ಆಗುತ್ತಂತ. ಆದ್ದರಿಂದ ಇದು ಇಷ್ಟು ಅದ್ಭುತವಾದಂಥ ಒಂದು ರೂಪ ತಾಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಿಷ್ಟು ಕಟ್ಟಾಗೈತಿ, ಒಂದಿಷ್ಟು ತಲೆ ಹೋಗೈತಿ. ಆನೆ ಕುದುರೆ ಅರ್ಧಕ್ಕರ್ಧ ಹೋಗ್ಬಿಟ್ಟೈತಿ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ 13ನೇ ಶತಮಾನದಾಗ ಯಾರವ ಅಲ್ಲಾವುದ್ದೀನ್ ಖಿಲ್ಜಿ ಅವ ಏನ್ ಮಾಡಿದ್ನಪ್ಪ ಅಂದ್ರೆ ಅವನು ದಂಡನಾಯಕ ಒಬ್ಬ ಇದ್ದ, ಭಾಳ ಸ್ಟ್ರಾಂಗೆಸ್ಟ್ ಇದ್ದವ, ಮಲ್ಲಿಕಾಫರ್. ಅವ ಏನ್ ಮಾಡಿದ ಅಂತಂದ್ರೆ ಪೂರ್ತಿ ಉತ್ತರ ಭಾರತವನ್ನ ಗೆದ್ಕೊಂಡು ಬಂದ. ಹೋಗ್ಪಾ ದಕ್ಷಿಣ ಭಾರತಕ್ಕಂತ ಅವ್ನು ಕಳಿಸ್ಬಿಟ್ಟ. ಬಂದವನ ಹೊಯ್ಸಳ ರಾಜಧಾನಿಗೆ ಅಟ್ಯಾಕ್ ಮಾಡ್ಬಿಟ್ಟ. ಡೈರೆಕ್ಟ್ ಅಟ್ಯಾಕ್ ಮಾಡಿ ಎಲ್ಲ ಇದು ಮಾಡ್ಬಿಟ್ಟ. ಡೆಲ್ಲಿ ಸುಲ್ತಾನ್ರು ಅವಾಗ 3ನೇ ಬಲ್ಲಾಳ ರಾಜ ಇದ್ದ. ಜಸ್ಟ್ ಈ ದೇವಸ್ಥಾನಗಳೆಲ್ಲ ಮುಗಿದಿದ್ವು. ಸ್ವಲ್ಪ ಹಂಗೆ ಬದುಕೋಣಪ್ಪ ಅಂತ 3ನೇ ಬಲ್ಲಾಳ ತಗೋಬಿಟ್ಟ. ಇವನ್ನೆಲ್ಲ ಸ್ವಲ್ಪ ನಾಶ ಮಾಡುವೇನು, ಅರ್ಧ ಬರ್ದ, ಜಾಸ್ತಿ ಏನು ಮಾಡಿಲ್ಲ. ಅದಾದ್ಮೇಲೆ ಮತ್ತೆ ಹುಚ್ಚ ರಾಜ ಯಾರ ಮೊಹಮ್ಮದ್ ಬಿನ್ ತುಘಲಕ್, ಆ ಹುಚ್ಚ ರಾಜ ಅವನ ಕೂಡ ಅಟ್ಯಾಕ್ ಮಾಡಿಸ್ಬಿಟ್ಟಿವಿ. ಅವನು ಅಟ್ಯಾಕ್ ಮಾಡ್ಬಿಟ್ಟ. ಒಟ್ಟ ಡೆಲ್ಲಿ ಸುಲ್ತಾನ್ರು 2-3 ಸಲ ಲೂಟಿ ಮಾಡಿದ್ರು. ಎಷ್ಟೋ ಮುಖ್ಯವಾದಂಥ ವಸ್ತುಗಳ ಅವಶೇಷಗಳು ಸಿಗ್ತಾನೆ ಇಲ್ಲ, ಕಳೆದೋಗ್ಯವ. ಇನ್ನು ಏನೇನಿದ್ವು ಅನ್ನೋ ಇಲ್ಲಿ. ಇದು ಆನೆ ನಾವು ಆಗಲಿಂದ ನೋಡತ್ತೀವಿ, ಮುಗಿಯವಲ್ದು. ಅದು ಪೂರ್ತಿ ದೇವಸ್ಥಾನ ಸುತ್ತಲೂ ಹಂಗಾಯ್ತದ. ಆದ್ರೆ ಆಲಿಂದ ನಾವು ಅಬ್ಸರ್ವ್ ಮಾಡಕ್ ಕುಂತೀವಿ. ಒಂದ್ ಆನಿ ಸ್ಟೈಲ್ ನಿಂತಂಗೆ ಇನ್ನೊಂದು ಆನೆ ನಿಂತಿಲ್ಲ. ಎಲ್ಲ ಆನಿಗೆ ಡಿಫ್ರೆಂಟ್ ಎಲ್ಲ ಆನಿಗೆ ಟ್ರೈನಿಂಗ್ ಮಾಡ್ಬಿಟ್ರ. ಒಂದ್ರಂಗ್ ಒಂದ್ ನಿಂತ್ರ ಎಲ್ಲರಿಗೆ ಆಬ್ಸೆಂಟ್ ಆಗ್ತೀವಿ ಅಂತ ಹೇಳ್ಬಿಟ್ರ. ಬೇಕಾದ್ರೆ ಇಲ್ಲೇ ನಿಮ್ಗೆ ತೋರಿಸ್ತಿತ್ತಲ್ರಿ, ಇಲ್ಲೇ ಬಂದ್ಬಿಡ್ರಿ. ನೋಡಿ ಇದು ಅತ್ತ ಹೊಳೈತೆ. ನೆಕ್ಸ್ಟ್ ಇದು ಸ್ಟೇಟ್ ನೋಡೈತಿ, ಸ್ಟೇಟ್ ಕುಂತೈತಿ. ಇದು ಹಿಂಗ್ ನೋಡೈತಿ. ಇದು ಇತ್ತ ಹೊಳಿದ್ರು ಇಲ್ಲಿ ಸೊಂಡಿಲ್ನಾಗ ಏನೋ ಒಂದು ಇಟ್ಕೊಂಡ್ಬಿಟ್ಟೈತಿ. ಇದು ಮತ್ತೆ ಇತ್ತ ನೋಡೈತಿ, ಒಂಚೂರು ಹಿಂಗ್ ಕರ್ವ್ ಆಗ್ಬಿಟ್ಟೈತಿ. ಆನಿ ಜಗಳ ಆಡಕುಂತ ಹಂಗಾಗ್ಬಿಟ್ಟು ಎಲ್ಲ ಡಿಫ್ರೆಂಟ್. ಇದೇ ನಮ್ ಸರ್ ಏನೋ ಒಂದ್ ಹೇಳ್ತಾರೆ. ಸರ್ ಹೇಳ್ರಿ, ಅದನ್ನ ಫಸ್ಟ್ ತೋರಿಸ್ಲಿ. ಕೆಳಗಡೆ ಆನೆ, ಮೇಲ್ಗಡೆ ಸಿಂಹ, ಅದ್ರ ಮೇಲ್ಗಡೆ ಕುದುರೆ ಐತಲ್ಲ, ಕುದುರೆ ವೇಗದ ಸಂಕೇತ. ಸಿಂಹ ಸರ ಶೌರ್ಯದ ಸಂಕೇತ. ನೆಕ್ಸ್ಟ್ ಆನೆ ಬಲದ ಸಂಕೇತ. ಏನಪ್ಪಾ ಇಷ್ಟೆಲ್ಲ ನಮ್ಮ ಹೊಯ್ಸಳರ ಕಡೆ ಇತ್ತ, ಆ ವೇಗ, ಆ ಶೌರ್ಯ ಮತ್ತೆ ಆ ಬಲ. ಪಾಪ ಆನೆ ಸಿಂಹದ ಕಾಲ್ ಕಟ್ ಮಾಡ್ಬಿಟ್ರ ಅವರೆಲ್ಲ. ಡೆಲ್ಲಿ ಸುಲ್ತಾನ್ರು ಬಂದು ನನಗೆ ಭಾಳ ಬೇಜಾರಾಗುತ್ತೆ. ಶೌರ್ಯದ ಕಾಲ್ ಕಟ್ ಮಾಡಿದ್ರೆ ಎಲ್ಲ ಅವ್ರದ್ದು ಮನೆ ವಸ್ತುಗಳು ಅನ್ಕೊಂಡು ಹಾಳು ಮಾಡಿಟ್ಟವ್ರೆ. ನಮ್ಮ 21ನೇ ಶತಮಾನದ ಹುಡುಗರು ತಮ್ಮ ಅಜ್ಜ ಮುತ್ತಜ್ಜ ಕಟ್ಸಿದ ನಂಗ ತಮ್ಮ ಹುಡುಗಿ ಹೆಸರು ಬರ್ಕೊಂಡ್ ಹಾಳು ಮಾಡಕೈತೆ ಬಿಟ್ಟಾರೆ. ನಾವು ಆದ್ರೂ ಡೆಲ್ಲಿ ಸುಲ್ತಾನ್ರಂಗ ಆಗ್ಲಾರ್ದಂಗ ಕನ್ನಡಿಗರ ತರ ಇದನ್ನ ಈ ತರ ಅಂತ ಒಳ್ಳೆ ರಿಕ್ರಿಯೇಟ್ ಮಾಡಕ್ ನಮ್ಮ ಕೈಲಿ ಆಗಲ್ಲಕ್ಕಿರೂ ಇದ್ದಿದ್ದನ್ನು ಉಳಿಸ್ಕೊಂಡು ಹೋಗ್ಬೇಕು. ದೇವಾಲಯದ ವಿಶೇಷತೆ ಏನಪ್ಪ ಅಂತಂತಂದ್ರೆ ನಾಟ್ಯ ತರಂಗಿಣಿ. ನಾವು ನಾಟ್ಯ ತರಂಗಿಣಿ ಅಂದ್ಗೆಸಿಂದ ಯಾರನ್ನ ಕರಿತೀವಪ್ಪ ಅಂತಂದ್ರೆ ಶಾಂತರನ್ನ ಕರಿತೀವಿ. ಆಕಿ ಒಬ್ಬ ನೃತ್ಯಗಾರ್ತಿ ಆಗಿರ್ತಾಳ. ಆಕಿನ ಮೇಲೆ ರಾಜ ವಿಷ್ಣುವರ್ಧನ ಮನಸ್ಸತ್ತದ. ಆಕಿನ ಯಾವ ರೀತಿ ಆದರೂ ಹೆಂಗಾದ್ರೂ ಮಾಡಿ ಮದುವೆ ಆಗ್ಬೇಕು ಅಂದ್ಗೆಸಿಂದ ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸಿಗೆಸಿಂದ ಆಕಿನ ಮದುವೆ ಆಗ್ತಾನ. ಆ ಒಂದು ಆಕೆಯ ಸಂಕೇತವಾಗಿಯೇ ಈ ಒಂದು ದೇವಾಲಯನ ವಿಷ್ಣುವರ್ಧನ ಈ ಒಂದು ಸ್ಥಳದಲ್ಲಿ ಕಟ್ಟಿಸ್ತಾನ. ನಾವು ಈ ದೇವಾಲಯದಲ್ಲಿ ಭಾಳಷ್ಟು ನೋಡ್ಬೋದು. ಆಕೆಯ ಒಂದು ಶಿಲಾಬಾರಿಕೆಗಳವ. ಇನ್ನೊಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಶಿಲಾಬಾರಿಕೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಇದೇ ಒಂದು ದೇವಸ್ಥಾನದಾಗ ಕಂಡು ಬರ್ತಾವ. ಅದಕ್ಕೆ ಕಾರಣನೇ ಆ ಶಾಂತಾಳೆ. ಆಕಿ ವಿಷ್ಣುವರ್ಧನನ ಮಡದೇವಿ ಸಹ ಆಗಿರ್ತಾಳೆ. ನೋಡ್ರಿ ಇಷ್ಟೆಲ್ಲ ವಿಚಾರಗಳದಾವ.
ಇದು ನೀವು ಖಂಡಿತ ಒಂದಲ್ಲ ಒಂದ್ಸಲ ಬಂದು ನೋಡಲೇಬೇಕು. ಇದನ್ನ ಕಟ್ಸಿದ್ದ ಒಂದೇ ಆಡಿಲ್ಲ ಕಾರಣ. ಸೊ ಅದು ಕಲ್ಯಾಣ ಮಂಟಪ ಮೊದಲಲ್ಲಿ ಮದುವೆಗಳೆಲ್ಲ ನಡೆಸಿದ್ವು, ಅದು ವಿಜಯನಗರದಲ್ಲಿ ಕಟ್ಟಿಸಿದ್ದು. ಅದು ತದನಂತರ ಏನಾಯ್ತಪ್ಪ ಅಂದ್ರೆ ಇದು ಈ ಕಲ್ಯಾಣ ಮಂಟಪನ ನೋಡ್ತಿದ್ವಲ್ಲ ಸ್ನೇಹಿತರೆ, ಇದು ವಿಜಯನಗರ ಅರಸರು ಕಟ್ಟಿಸಿದ್ದು. ಇದರಲ್ಲಿ ಮೊದಲೆಲ್ಲ ವಿವಾಹಗಳು ನಡೀತಿದ್ವು. ಇತ್ತೀಚೆಗೆ ಇಲ್ಲಿ ಇದು ಯುನೆಸ್ಕೋ ಪಟ್ಟಿ ಕರೋನ ನಂತರ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ತದ. ಆ ಯುನೆಸ್ಕೋ ಪಾರಂಪರಿಕ ಸ್ಥಾನಕ್ಕೆ ಸೇರಿದ ನಂತರ ಇಲ್ಲಿ ಎಲ್ಲ ವಿವಾಹಗಳು ಮಾಡೋದನ್ನ ಅದನ್ನು ನಿಷೇಧ ಮಾಡ್ತಾರೆ. ಈಗ ಇನ್ನೊಂದು ನಿಮ್ಗೆ ಹೇಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಇದು ಒಂಥರ ಡಿಟ್ಯಾಚಬಲ್ ಟೆಂಪಲ್ ಅಂತ ಹೇಳ್ಬೋದು. ಈ ಟೆಂಪಲ್ನ ಪ್ರತಿ ಪಾರ್ಟ್ಸ್ಗಳು ಬಿಡ್ಸಣ್ಗೇಸಿಂದ ಹೋಗಿ ನಿಮ್ಮ ಊರಾಗ ಒಂದು ಇದರಿಂದ ಪಾರ್ಟ್ಸ್ಗಳು ಜೋಡಿಸಿದ್ರೆ ಒಂದು ಈ ಟೆಂಪಲ್ನ ನಿಮ್ಮ ಊರಾಗೆ ರೆಡಿ ಮಾಡ್ಬೋದು. ಆ ರೀತಿ ಇದು ಒಂಥರ ಬಿಚ್ಚಿಗೆಸಿಂದ ಕಟ್ಟಬಹುದಾದಂಥ ಟೆಂಪಲ್. ಸಾಮಾನ್ಯವಾಗಿ ಅದನ್ನು ಡಿಟ್ಯಾಚಬಲ್ ಟೆಂಪಲ್ ಅಂತ ಕರಿತೀವಿ. ನೋಡಕ್ ಬಂದಾರ ನೋಡ್ರಿ, ಇದು ನೋಡ್ರೆ ನಮ್ಗೆ ಮೋಸ್ಟ್ಲಿ ಹಂಪಿ ಕಡೆ ಇರುತ್ತ ಕಟ್ಟಡಗಳು ನೆನಪು ಬರ್ತಾವ. ಅದೇ ರೀತಿಯ ಒಂದು ಮಾಡಲಲ್ಲಿ ಕಟ್ಟಿದ್ದಾರೆ. ಮತ್ತು ಇದು ಎಲ್ಲ ಇದ್ರೊಳಗೂ ನಕ್ಷತ್ರಾಕಾರದಾಗ ಕಟ್ಟಿರ್ತಾರೆ ಇವರು ಹೊಯ್ಸಳರು. ಹೇಳ ಭಾರತದ ಸುಪ್ರಸಿದ್ಧ ವರ್ಣಚಿತ್ರಗಾರರಾದ ಜಕಣಾಚಾರಿ ಹಾಗೂ ಅವರ ಮಗನಾದ ಡಂಕಣಾಚಾರಿ ಅವರು ಈ ಒಂದು ದೇವಾಲಯದ ಮುಖ್ಯ ವಾಸ್ತುಶಿಲ್ಪಿಗಳಾಗಿರುತ್ತಾರೆ. ಸುಮಾರು ಒಂದು 1103ರಿಂದ 1220 ತನಕ ಈ ಒಂದು ದೇವಾಲಯವನ್ನು ಕಟ್ಟಿಸ್ತಾರೆ. ಸುಮಾರು 117 ವರ್ಷ 3 ತಲೆಮಾರಿನವರು ಸೇರಿಸಿ ಕಟ್ಟಿಸ್ತಾರೆ. ಯಾರಪ್ಪ ಅಂದರೆ ವಿಷ್ಣುವರ್ಧನ ಇದೊಂದು ಅಡಿಗಲ್ಲಾಗ್ತಾನೆ, ತದನಂತರ ಆತನ ಮಗ ನರಸಿಂಹ, ತದನಂತರ 3ನೇ ಬಲ್ಲಾಳನ ಕೈಯಲ್ಲಿ ಈ ಒಂದು ದೇವಾಲಯದ ನಿರ್ಮಾಣ ಪೂರ್ಣಗೊಳ್ಳುತ್ತದೆ. ಇವು ಕಲ್ಲುಗಳನ್ನ ನಮ್ಮ ಊರಾಗಾದ್ರೂ ಜೋಡಿಸ್ಬೋದು. ಇದೇ ರೀತಿ ಟೆಂಪಲ್ ಇದೆ ಅದನ್ನ ಮತ್ತೆ ನೋಡಿದ್ವಿ ಇಲ್ಲಿ ಯಾವಲ್ಲ ಇದೇ ಸಿಸ್ಟಮೇ ಮತ್ತೆ ಅಲ್ಲಿ ಮ್ಯಾಗ ಹೋಗ್ಯದ. ಇದು ಎಷ್ಟು ಸಿಮೆಟ್ರಿಕ್ ಅಪ್ಪ ಅಂತಂದ್ರ ನಕ್ಷತ್ರಾಕಾರದ ಒಂದು ಆಕೃತಿಯ ಒಂದು ದೇವಸ್ಥಾನ ನೋಡ್ಬೋದು. ಮೇಲಿನೂ ಸಹ ನೋಡ್ಬೋದು. ಮೇಲೆ ಯಾವ ರೀತಿ ಇದನ್ನು ಕೆಳಗೂ ಸಹ ಅದೇ ರೀತಿನೇ ಬಂದಿದೆ. ಇದು ಎಷ್ಟು ಇಂಟರ್ಲಾಕ್ ಅಂತಂದ್ರ ಇದು ಒಂದೊಂದು ಶಿಲ್ಪಕಲೆಯನ್ನು ಬಿಚ್ಚಬಹುದು ಮತ್ತೆ ಜೋಡಿಸ್ಬೋದು ಅಂತ. ಈ ತರ ಒಂದು ಕಟ್ಟಿದ್ದು ಇಂಡಿಯಾದಾಗ ಫಸ್ಟ್ ಅನ್ಸುತ್ತೆ. ಇದು ಏನಾರು ನಿಮ್ಮ ಕಡೆ ಏನಾರ ಇದನ್ನ ಹಾಕ್ಬೇಕಂತಂದ್ರೆ ಬಿಚ್ಕೊಂಡು ಹೋಗಿ ನಿಮ್ಮ ಊರಾಗ ಹೋಗಿ ನೋಡ್ರಿ. ನಿಮ್ಗೆ ಏನಾದ್ರೂ ಆಸೆ ಇತ್ತಂದ್ರೆ ಇದ್ರ ನಿಮ್ಮ ಊರಾಗ ನಿರ್ಮಾಣ ಮಾಡ್ಕೊಂಬಿಡ್ರಿ. ಒಂದು ರಾತ್ರಿ ಬರ್ರಿ, ಎಲ್ಲ ಕಲ್ಲುಗಳ ಬಿಚ್ಚಿರಿ, ನಿಮ್ಮ ಊರಾಗ ಹೋಗಿ ಜೋಡಿಸ್ಕೊಂಬಿಡ್ರಿ. ಎಲ್ಲ ಫಾರಿನರ್ಸ್ ಅವರು ನಿಮ್ಮೂರಿಗೆ ಬರ್ತಾರೆ. ರಾತ್ರಿ ನಿಮ್ಮೂರನ್ನ ಫೇಮಸ್ ಆಗಿಬಿಡ್ತದೆ. ನೋಡ್ತಿರ್ಬೋದು, ಇದು ಒಂಥರ ಏಕಶಿಲಾ ಸ್ತಂಭ. ಈ ಶಿಲಾಸ್ತಂಭದ ವಿಶೇಷತೆ ಏನಪ್ಪ ಅಂತಂತಂದರೆ, ನೀವು ನೋಡ್ಬೋದು ಇದನ್ನು ಒಂದೇ ಕಲ್ಲಿನಿಂದ ಕೆತ್ತಿದ್ದಾರೆ ಅನ್ನೋದು ನಿಜ. ಅದೇ ಥರ ಇದರ ಒಂದು ತಳಭಾಗದಲ್ಲಿ ನೋಡಬಹುದು ಯಾವುದೇ ತರಹದ ಒಂದು ಸಪೋರ್ಟ್ ಇಲ್ಲ. ಅದನ್ನು ತಂದರ ಅದೇ ರೀತಿ ನಿಂದಿರ್ಸ್ಯಾರ. ಯಾವುದೇ ರೀತಿ ಬೇಸ್ಮೆಂಟ್ ಆಗಿರ್ಬೋದು, ಬುನಾದಿ ಆಗಿರ್ಬೋದು, ಅದನ್ನು ಮಣ್ಣಲ್ಲಿ ಮುಚ್ಚಿರೋದಾಗಿರ್ಬೋದು ಇಲ್ಲ. ಇದರಲ್ಲಿ ನಾವು ಏನೇ ಒಂಥರ ಹಾಳೆಯನ್ನು ಒಂದು ಸೈಡಿಂದ ದೂರಿಸಿದ್ರೆ ಇನ್ನೊಂದು ಸೈಡ್ ಪಾರಾಗ್ತದೆ. ಯಾವುದೇ ಸಪೋರ್ಟ್ ಇಲ್ಲದೆ ನಿಂತಿರೋ ಒಂದು ಏಕಶಿಲಾ ಕಂಬ ಅಂತ ಹೇಳ್ಬೋದು. ಯಾವುದೇ ಬಿರುಗಾಳಿ ಬಂದರೂ ಸಹ ಅದಕ್ಕೆ ಬಗ್ಗದೆ ನಿಂತಿರುವ ಈ ಕೆಚ್ಚದೆಯ ಕಂಬಕ್ಕೆ ನಮ್ಮದೊಂದು ಸಲ್ಯೂಟ್ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇಲ್ಲೇ ಕೆಳಗೆ ಡೈರೆಕ್ಟ್ ತೊಗೊಂಡಿಟ್ಬಿಟ್ರ ಅದ್ರ ಮ್ಯಾಗ ಡೈರೆಕ್ಟ್ ತಂದಿಟ್ರ. ಅದಕ್ಕೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ, ಸಿಮೆಂಟ್ ಇಲ್ಲ, ಪ್ಲಾಸ್ಟರ್ ಇಲ್ಲ, ಏನಿಲ್ಲ, ಪ್ಲಾಸ್ಟರ್ ಇಲ್ಲ. ಅದಕ್ಕೆ ಮ್ಯಾಲೆ ತಗೋಬೇಡ್ರಿ ಅಂತಂದು ಕೆಳಗೆ ಬರ್ದಾರ. ಇಲ್ಲೇ ಮೇಲೆ ಹತ್ತಬಾರದು ಅಂತಂದು. ಯಾರು ರಾಣಿಯವ್ರು ಜಾಕ ಮಾಡ್ತಿದ್ರಂತ. ಮತ್ತು ರಾಜ ಎಲ್ಲಿ ರಾಜಾಗ ಬಾತ್ರೂಮ್ ಇತ್ತು ಹೊಸದು ಕಟ್ಸಿದ್ದು. ರಾಣಿ ಗಾಳಿ ಜಾಸ್ತಿ ಬೇಕಂತ ಇಲ್ಲಿ ಸ್ನಾನ ಮಾಡೋದು. ಅವಾಗೆಲ್ಲ ಬಿಸಿನೀರು ಇರ್ತಿದ್ದಿಲ್ಲಲ್ಲ, ಏನು ಮಾಡ್ತಿದ್ರಂದ್ರೆ ಬಿಸಿಲಿಗೆ ನೀರು ಕಾಯಲಿ ಅಂತ ಹೊರಗಡೆ ಹಿಂಗೆ ಮಾಡ್ತಿದ್ರ. ಈಗ ರಾಣಿಯವರಿಲ್ಲ, ರಾಜಗಳು ಇಲ್ಲ, ಹಂಗಾಗಿ ಟಾಟಾಯ್ಸ್ ಅದ ನೋಡಿದ್ರಿ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನೋಡೋಲ್ಲಂತ ಬಂದವ್ರು ನಾವು ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ನೋಡಿ ಮಂತ್ರಮುಗ್ಧರಾಗಿವಿ. ಮತ್ತೆ ಇದು ಇನ್ನಿತರ ಹೊಸ ವಿಡಿಯೋಗಳನ್ನು ಹೊಸ ಥರ ರೀತಿಯಲ್ಲಿ ಚೆನ್ನಾಗಿರೋ ಒಂದು ಕಂಟೆಂಟ್ ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.